ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಪರೀಕ್ಷಾರ್ಥಿಗಳ ಜನಿವಾರ ತೆಗೆಸಿದ ವಿವಾದದ ಸಂಬಂಧ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದೆ. ದೂರಿನ ಬೆನ್ನಲ್ಲೇ ಆದಿಚುಂಚನಗಿರಿ ಕಾಲೇಜು ಪರೀಕ್ಷಾ ಕೇಂದ್ರದಲ್ಲಿದ್ದ ಸಿಇಟಿ ಎಕ್ಸಾಮ್ ನಿಯೋಜಿತ ಅಧಿಕಾರಿಗಳ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಏಪ್ರಿಲ್ 16ರಂದು ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರವನ್ನು ತೆಗೆಸಿದ ವಿವಾದಾತ್ಮಕ ಘಟನೆ ನಡೆದಿತ್ತು. ಇನ್ನು ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷಾರ್ಥಿಯ ಜನಿವಾರ ತೆಗೆಸಿದ ಸಿಬ್ಬಂದಿಯನ್ನ ಜಿಲ್ಲಾಡಳಿತ ಅಮಾನತು ಮಾಡಿದೆ. ಗೃಹ ರಕ್ಷಕ ದಳದ ಸಿಬ್ಬಂದಿ ರಘು ಡಿ ಮತ್ತು ಕಲಾವತಿ ಎನ್ನುವವರನ್ನ ಅಮಾನತು ಮಾಡಿ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಆದೇಶಿಸಿದೆ. ರಾಯಚೂರಲ್ಲಿ ಜನಿವಾರ ವಿವಾದದ ಪ್ರತಿಭಟನೆ ಜೋರಾಗಿತ್ತು. ಜನಿವಾರ ತೆಗೆಸಿದ ಅಧಿಕಾರಿಗಳ ವಿರುದ್ಧ ಪಟ್ಟಣದಲ್ಲಿ ಬ್ರಾಹ್ಮಣ ಸಮಾಜದಿಂದ ಪ್ರತಿಭಟನೆ ಮಾಡಲಾಯಿತು. ಧಾರ್ಮಿಕ ಭಾವನೆಗಳನ್ನು ಕದಡಿ ಅಧಿಕಾರಿಗಳು ಕೋಮುವಾದ ಸೃಷ್ಟಿ ಮಾಡ್ತಾ ಇದ್ದಾರೆ. ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಡಿಸಿಗೆ ಮನವಿ ಸಲ್ಲಿಸಿದ್ರು. ಇನ್ನು ಯಾದಗಿರಿಯಲ್ಲೂ ಕೂಡ ಬ್ರಾಹ್ಮಣ ಸಮುದಾಯದಿಂದ ಪ್ರತಿಭಟನೆ ಮಾಡಲಾಯಿತು. ಶಹಾಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ಉತ್ತರಾಧಿ ಮಠದ ಮುಂಭಾಗ ಪ್ರತಿಭಟನೆ ಮಾಡಲಾಯಿತು. ಜನಿವಾರ ತೆಗೆಸಿದ ಅಧಿಕಾರಿ ಹಾಗೂ ಸರ್ಕಾರದ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳ ಜನಿವಾರ ಪರೀಕ್ಷೆಯಿಂದ ಇನ್ನು ಮೈಸೂರಲ್ಲಿ ಶಾಸಕ ಶ್ರೀವತ್ಸ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಜನಿವಾರ ತೋರಿಸಿ ಗಂಟೆ ಬಾರಿಸಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು. ಇನ್ನು ಬೀದರ್, ಕಲಬುರಗಿ, ದಾವಣಗೆರೆಯಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ರು. ಬ್ರಾಹ್ಮಣರ ಪ್ರತಿಭಟನೆ ಕಿಚ್ಚು ಜೋರಾಗಿತ್ತು. ಆ ರೀತಿಯಲ್ಲಿ ಯಾರು ಸಿಇಟಿ ಪರೀಕ್ಷೆಯನ್ನು ಬರೆಯಕ್ಕಾಗಿಲ್ಲ, ಯಾವ ವಿದ್ಯಾರ್ಥಿ ಎಕ್ಸಾಮ್ಗೆ ಹೋಗಕ್ಕಾಗಿಲ್ಲ, ಅವನಿಗೆ ಮರು ಪರೀಕ್ಷೆಯನ್ನಾದರೂ ಮಾಡಬೇಕು ಅಥವಾ ವಿದ್ಯಾರ್ಥಿಗೆ ಸರ್ಕಾರದ ಹಣದ ಏನಿದೆ ಸ್ಕೂಲ್ ಫೀಸ್ ಏನಿದೆ, ಕಾಲೇಜ್ ಫೀಸ್ ಇದೆ, ಆ ಫೀಸನ್ನ ಕಟ್ಟಿಸ್ಕೊಂಡು ಆ ರೀತಿಯ ವಿದ್ಯಾರ್ಥಿಗಳಿಗೆ ನಾವು ಸರ್ಕಾರಿ ಕಾಲೇಜಿನಲ್ಲಿ ಸೀಟನ್ನು ಒದಗಿಸಬೇಕು ಅಂತ ಆಗ್ರಹಕ್ಕಾಗಿ ಇವತ್ತು ನಾವು ಬಂದಿದ್ದೀವಿ. ಇದು ನಮ್ಮ ನಂಬಿಕೆಯ ಶ್ರದ್ಧೆಯ ಮೇಲೆ ಮಾಡಿರುವ ಕದಾ ಪ್ರಹಾರ. ಆ ಅಧಿಕಾರಿಗಳನ್ನ ಬಂಧಿಸಬೇಕಾಗಿತ್ತು. ಯಾವ ಧಾರ್ಮಿಕ ನಂಬಿಕೆಗೆ ತೇಜೋವಧ ಮಾಡಿದರೆ, ನಂಬಿಕೆ ದ್ರೋಹ ಮಾಡಿದರೆ ಆ ಎಲ್ಲ ಅಧಿಕಾರಿಗಳನ್ನ ಬಂಧಿಸಬೇಕು. ಸರ್ಕಾರ ಇವತ್ತು ಕ್ಷಮೆಯಾಚನೆಯನ್ನ ಮಾಡಿಲ್ಲ, ವಿಷಾದ ಅಂತ ಹೇಳ್ಬಿಟ್ಟಿದ್ದಾರೆ. ಕ್ಷಮೆಯಾಚನೆ ಮಾಡಬೇಕಾಗಿತ್ತು. ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ ಘಟನೆಗೆ ಗದಗದಲ್ಲೂ ಜಿಲ್ಲಾ ಬ್ರಾಹ್ಮಣ ಸಂಘ ತೀವ್ರವಾಗಿ ಖಂಡಿಸಿದೆ. ರಾಜ್ಯ ಸರ್ಕಾರ ಬ್ರಾಹ್ಮಣ ವಿರೋಧಿ ಸರ್ಕಾರವಾಗಿದೆ. ಜನಿವಾರ ತೆಗೆಸಿದ ಬಗ್ಗೆ ಸರ್ಕಾರ ತನಿಖೆಯನ್ನ ಮಾಡಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಇದಕ್ಕೆ ನೇರವಾಗಿನ ಸರ್ಕಾರನ ಹೊಣೆ. ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಷಡ್ಯಂತ್ರ ಇದರೊಳಗಾಗಿದೆ. ಯಾರು ಬ್ರಾಹ್ಮಣ ಸಮಾಜವನ್ನು ಅಪಮಾನ ಮಾಡಿದರೆ ಕೇವಲ ಬ್ರಾಹ್ಮಣ ಸಮಾಜಕ್ಕೆ ಇದು ಅಪಮಾನ ಆಗಿಲ್ಲ, ಇಡೀ ಹಿಂದೂ ಸಮಾಜಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡಿರ್ತಕ್ಕಂಥ ವ್ಯವಸ್ಥಿತ ಒಂದು ಷಡ್ಯಂತ್ರ ಸರ್ಕಾರದಿಂದ ನಡೆಯುತ್ತೆ. ಇವತ್ತು ಈ ರಾಜ್ಯವನ್ನು ಆಳ್ತಕ್ಕಂಥ ಮುಖ್ಯಮಂತ್ರಿಗಳು ಬ್ರಹ್ಮದ್ವೇಷಿಗಳಿದ್ದಾರೆ. ವ್ಯವಸ್ಥಿತವಾಗಿ ನಡೀತಕ್ಕಂಥ ಒಂದು ಹುನ್ನಾರ ಇದರೊಳಗಡೆ ಅದು. ಕೇವಲ ಮೊಸಳೆ ಕಣ್ಣೀರು ಸುರಿಸ್ತಕ್ಕಂಥ ಕೆಲವು ರಾಜಕಾರಣಿಗಳು ಅದನ್ನು ವ್ಯವಸ್ಥಿತವಾಗಿ ಇದಕ್ಕೆ ಅಪಮಾನ ಮಾಡಬೇಕಂತಕ್ಕಂಥ ನಿರ್ಧಾರದಿಂದ ಈ ಕ್ರಮ ಕೈಗೊಂಡಾರ. ಇನ್ನು ಕೊಡಗಿನಲ್ಲೂ ಬ್ರಾಹ್ಮಣ ಸಮಾಜದಿಂದ ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಯಿತು. ಬೀದರ್ ಹಾಗೂ ಶಿವಮೊಗ್ಗದಲ್ಲಿ ನಡೆದಿರುವಂತಹ ಜನಿವಾರ ತೆಗೆದ ಘಟನೆ ಅಮಾನವೀಯ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿ ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘ ಪ್ರತಿಭಟನೆಯನ್ನ ಮಾಡಿತು. ಸಿಇಟಿ ಪರೀಕ್ಷಾರ್ಥಿಗಳ ಜನಿವಾರ ತೆಗೆಸಿದ ಘಟನೆಯನ್ನ ಉಡುಪಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಖಂಡಿಸಿದ್ದಾರೆ. ಹಿಂದೂ ಧರ್ಮ ಹಾಗೂ ಸನಾತನಿಗಳನ್ನ ಕೆಣಕುವಂತಹ ಪ್ರಕ್ರಿಯೆ ಇದು. ಇಂತಹ ದುಷ್ಟ ಪ್ರವೃತ್ತಿ ಎಲ್ಲಾ ಕಡೆ ಕಾಣಸಿಗ್ತಾ ಇದೆ. ತಪ್ಪು ಮಾಡಿದ ವ್ಯಕ್ತಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೀದರ್ 2 ಕಡೆ ಜನಿವಾರವನ್ನು ಯಜ್ಞೋಪವೀತವನ್ನು ತೆಗೆಸಿದ್ದ ಘಟನೆಯನ್ನು ಕೇಳಿ ನಮಗೆ ಬಹಳ ಆಘಾತವಾಗಿದೆ. ಇದು ವ್ಯವಸ್ಥಿತವಾದಂಥ ಒಂದು ಕುತಂತ್ರವೂ ಇರಬಹುದು ಅಂತ ನಮಗೆ ಅನಿಸ್ತಾ ಇದೆ. ಇದು ಮಾತ್ರ ಅಲ್ಲ, ಇಂತಹ ಅನೇಕ ಘಟನೆಗಳು ಸರಣಿಯಾಗಿ ಈಗ ನಡೆಯಲಿಕ್ಕೆ ಪ್ರಾರಂಭ ಆಗಿದೆ. ಒಟ್ಟಿಗೆ ನೋಡುವುದಾದರೆ ಹಿಂದೂಗಳನ್ನು, ಸನಾತನ ಧರ್ಮ ಅನುಯಾಯಿಗಳನ್ನು ಕೆಣಕತಕ್ಕಂತಹ ಒಂದು ಬಹಳ ದುಷ್ಟ ಪ್ರವೃತ್ತಿ ಎಲ್ಲ ಕಡೆ ಕಾಣಸಿಗ್ತಾ ಇದೆ. ಸರ್ಕಾರ ಈ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಜನಿವಾರ ವಿವಾದದ ಬಗ್ಗೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಮಾತನಾಡಿದ್ದಾರೆ. ಜನಿವಾರ ತೆಗೆಸಿದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದರು. ಒಂದು ಧರ್ಮ, ಜಾತಿಯ ಭಾವನೆಗೆ ಧಕ್ಕೆ ಸರಿಯಲ್ಲ. ಇದು ಘೋರ ತಪ್ಪು. ವಿದ್ಯಾರ್ಥಿಗೆ ನ್ಯಾಯ ದೊರಕಿಸಲು ಸಿಎಂ, ಶಿಕ್ಷಣ ಸಚಿವರ ಜೊತೆಗೆ ಮಾತನಾಡ್ತೀನಿ ಅಂತ ಹೇಳಿದರು. ಆ ಥರ ಅದು ಆ ವ್ಯಕ್ತಿಯ ವೈಯಕ್ತಿಕ ಮನೋಭಾವ ಆಗಿದೆ. ಅದನ್ನು ನಾವು ಖಂಡಿಸ್ತೀವಿ. ಒಂದನೇದು
ಆ ರೀತಿ ಅವನ ಮೇಲೆ ಕಠಿಣ ಕ್ರಮ ಕೈಗೊಳ್ತೀನಿ. ಈ ಥರ ಯಾವುದೇ ಒಂದು ಧರ್ಮದ ಒಂದು ಜಾತಿಯ ಭಾವನೆಗೆ ಇದು ಮಾಡುವಂಥ ಕೆಲಸ ಆಗಬಾರ್ದು. ಅದು ಮಾಡಿದ್ದು ಭಾಳ ಘೋರ ತಪ್ಪು. ಅದನ್ನು ನಾವು ಕಡಿಮೆ ಮಾಡೋದಷ್ಟೇ ಅಲ್ಲೇ ಅವ್ರಿಗೆ ಸಂತರ್ಕ ಶಿಕ್ಷಣ ಕೊಡಬೇಕು ಮತ್ತು ಆ ವಿದ್ಯಾರ್ಥಿಗೆ ನ್ಯಾಯ ದೊರಕಿಸಿಕೊಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ನಾನು ವಿನಂತಿ ಮಾಡ್ಕೋತೀನಿ. ಸಿಇಟಿ ಪರೀಕ್ಷೆಯಲ್ಲಿ ಪರೀಕ್ಷಾರ್ಥಿಗಳ ಜನಿವಾರ ತೆಗೆಸಿದ್ದು ದೊಡ್ಡ ತಪ್ಪು, ನಾನು ಇದನ್ನು ಒಪ್ಪಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದರು. ಜನಿವಾರ ತೆಗೆಸಿದ್ದು ತಪ್ಪು, ಈ ರೀತಿ ಮಾಡಲು ನಮ್ಮ ಸರ್ಕಾರ ಆದೇಶ ಮಾಡಿಲ್ಲ. ಅಧಿಕಾರಿ ಮಾಡಿದ ತಪ್ಪಿಗೆ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ ಅಂತ ವಿಜಯಪುರದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಭಾಳ ದೊಡ್ಡ ತಪ್ಪು ಅವರು. ನಾನು ಕೂಡ ಅದನ್ನು ಒಪ್ಪೋದಿಲ್ಲ. ಯಾಕೆಂದರೆ ಇದೆಲ್ಲ ನಾವು ಎಕ್ಸಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೇನೋ ಒಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡೋಕ್ಕೆ ಹೇಳಿರ್ತಾರೆ, ಇದನ್ನೆಲ್ಲ ಹೇಳಿರ್ತಾರೆ. ಅದು ಒಬ್ಬ ಇಂಡಿವಿಜುವಲ್ ಮಾಡಿರ್ತಕ್ಕಂಥದ್ದು ನೋಡಿ ಇಡೀ ಸಮಾಜಕ್ಕೆ ಅದು ಸರಿ ಕಾಣಿಸ್ತಾ ಇಲ್ಲ. ಅದು ಯಾರೇ ಮಾಡಿದರೂ ತಪ್ಪು. ನನ್ನ ಮಾಹಿತಿ ಪ್ರಕಾರ ಸರ್ಕಾರ ಆ ಥರ ಯಾವುದೇ ಆದೇಶ ಮಾಡಿಲ್ಲ, ಮಾಡೋದು ಇಲ್ಲ. ನಮ್ಮ ಸರ್ಕಾರವೂ ಮಾಡಲ್ಲ, ಬೇರೆ ಸರ್ಕಾರವೂ ಮಾಡೋದಿಲ್ಲ. ಆದರೆ ಭಾಳ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಒಬ್ಬ ಅಧಿಕಾರಿ ಮಾಡಿರ್ತಕ್ಕಂಥ ತಪ್ಪಿಗೆ ಇವತ್ತು ಸಮಾಜ ತಲೆ ತಗ್ಗಿಸ್ತಕ್ಕಂಥ ಸಂದರ್ಭ ಬಂದಿದೆ. ಸರ್ಕಾರಕ್ಕೂ ಕೆಟ್ಟ ಹೆಸರು ಬಂದಿದೆ, ನಾನು ಇಲ್ಲಂತ ಹೇಳೋದಿಲ್ಲ. ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ್ದು ಜನರ ನಂಬಿಕೆಯ ಮೇಲೆ ಮಾಡಿದ ಪ್ರಹಾರ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಕರಣದಲ್ಲಿ ಹೋಂಗಾರ್ಡ್ ಅಮಾನತು ಮಾಡಿದ್ರೆ ಸಾಲದು, ಸರ್ಕಾರ ಸ್ಪಷ್ಟ ಮಾರ್ಗಸೂಚಿಗಳನ್ನು ಹೊರಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇದೇ ವಿಚಾರದ ಬಗ್ಗೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ, ಮಾಜಿ ಸಚಿವ ಸಿಸಿ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಿವಾರ ತೆಗೆಸ್ಲಿಕ್ಕೆ ಹೇಳಿದ್ದು ಜನರ ನಂಬಿಕೆಯ ಮೇಲೆ ಮಾಡಿದಂಥ ಒಂದು ಪ್ರಹಾರ ಇದೆ. ಹೋಮ್ ಗಾರ್ಡನ್ ಸಸ್ಪೆಂಡ್ ಮಾಡಿದ್ದಾರೆ, ಆ ಪ್ರಾಧಿಕಾರದ ಇವರು ಕ್ಷಮೆ ಕೇಳಿದ್ದಾರೆ. ಸರ್ಕಾರ ಸ್ಪಷ್ಟ ಮಾರ್ಗದರ್ಶಿಯನ್ನು ಸೂಚಿಗಳನ್ನು ಸರಿಯಾಗಿ ಹೊರಡಿಸ್ಬೇಕು. ಒಂದು ಕಡೆ ಕತ್ತರಿಸ್ಯಾರಂತಂದ್ರೆ ಜನಿವಾರ ಹಾಕೋರು ಬರೀ ಬ್ರಾಹ್ಮಣರಷ್ಟೇ ಇರ್ತಾರೆ ಅಂತ ತಿಳ್ಕೊಂಡಿದ್ರೆ ಭಾಳ ತಪ್ಪದ. ಜನಿವಾರ ಕ್ಷತ್ರಿಯರು ಹಾಕ್ತಾರೆ, ನೇಕಾರ ವರ್ಗದಲ್ಲಿ ಕೆಲವರು ಹಾಕ್ತಾರೆ, ಅನೇಕ OBC ಕಮ್ಯುನಿಟಿ ಒಳಗೆ ಜನಿವಾರ ಹಾಕ್ತಾರೆ. ಸೂಕ್ಷ್ಮತೆಯಿಂದ ವರ್ತಿಸೋದು ಕಲಿಬೇಕು. ಅವನಿಗೆ ಆಳುವ ಸರ್ಕಾರಕ್ಕೆ ಏನಾಗಿದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಈಗ ಪರೀಕ್ಷಾ ಸಂದರ್ಭದಲ್ಲಿ ನೀವು ಈ ರೀತಿ ಜನಿವಾರ ತೆಗೆಯುವಂಥದ್ದು, ಮಾಂಗಲ್ಯ ತೆಗೆಯುವಂಥದ್ದು, ಕಿವಿಯಲ್ಲಿ ತೆಗೆಯುವಂಥದ್ದು, ಹಾಗೆ ಕೇಳಿದ್ರೆ ಜನಿವಾರದಲ್ಲಿ ನೀವು ನೇಣು ಹಾಕೊಂಡ್ರೆ ಏನು ಮಾಡೋದು ಅಂತ ಕೇಳುವಂಥದ್ದು, ಇದೆಲ್ಲ ಸರ್ಕಾರಕ್ಕೆ ಶೋಭೆ ತರುವಂಥ ವಿಚಾರ ಅಲ್ಲ. ಒಂದು ವೇಳೆ ಮಂತ್ರಿಗಳಿಗೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳೋದಿದ್ರೆ ಯಾರು ತಪ್ಪು ಮಾಡಿದ್ದಾರೆ ಮುಂದೆಂದೂ ಕೂಡ ಆಗದಿರುವಂತೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ನೀವು ತಗೊಳ್ತೀರಾ ಅನ್ನೋದು ನಮ್ಮ ಮುಂದಿರುವಂಥ ಚರ್ಚೆ. ಒಟ್ಟಾರೆ ನಾನು ಜನಿವಾರದೊಳಗೆ ಸರ್ಕಾರದ ಪಾತ್ರ ಐತಿ ಅಂತ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಯಾವ ಅಧಿಕಾರಿ ಮಾಡ್ಯಾನಲ್ಲ, ಮಾಡಿದ ಅಕ್ಷಮ್ಯ ಅಪರಾಧ. ಇವು ಕೆಲವು ಮಂದಿ ಇರ್ತಾರೆ, ಕಾಗಿಕೆಯ ಕಚೇರಿ ಕೊಟ್ಟರೆ ಕಚೇರಿ ತುಂಬ ಏನೋ ಮಾಡಿತ್ತಂತಲ್ಲ, ಅಂಥ ಅಧಿಕಾರಿಗಳಿರ್ತಾರೆ. ಆ ಅಧಿಕಾರಿಗೆ ಶಿಕ್ಷೆ ಆಗಬೇಕು. ಒನ್ ನೇಷನ್ ಒನ್ ಎಲೆಕ್ಷನ್ ಸಂಬಂಧಪಟ್ಟಂಗೆ ರಾಜ್ಯ ಬಿಜೆಪಿ ನಾಯಕರು ರಾಜ್ಯ ಮಟ್ಟದ ಕಾರ್ಯಾಗಾರ ನಡೆಸ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಾಗಾರದಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ, ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಂಸದರಾದ PC ಮೋಹನ್, BY ರಾಘವೇಂದ್ರ, ಪ್ರತಾಪ್ ಸಿಂಹ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದಾರೆ. ಜಾತಿ ಜನಗಣತಿ ವರದಿಯನ್ನು ವಿರೋಧಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನು ನಡೆಸಿದೆ. ಈ ವಿಚಾರವಾಗಿ ಸಚಿವ MB ಪಾಟೀಲ್ ಮಾತನಾಡಿದ್ದು, ಹಿಂದೆ ವಿಜಯೇಂದ್ರ ಮತ್ತು ಅವರ ತಂದೆ ಮಾಡಿದ್ದು ತೆಗೆಯಬೇಕು ಅಂದ್ರೆ ಬಹಳ ಇದೆ. ಯಡಿಯೂರಪ್ಪ ಕೆಲವರನ್ನ B3ಯಲ್ಲಿ ಹಾಕಿದ್ರು, 3Bಯಲ್ಲಿ ಹಾಕಿದ್ರು, ಮತ್ತೆ ಒಂದೇ ತಿಂಗಳಲ್ಲಿ ತೆಗೆದ್ರು. ಹಾಕಿದಂತಹ 15 ಉಪ ಪಂಗಡಗಳನ್ನ ತೆಗೆದ್ರು. ಇವರ ಇತಿಹಾಸ ದೊಡ್ಡದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಜಾತಿ ಗಣತಿ ವರದಿಗೆ ಪ್ರತಿಪಕ್ಷಗಳ ಟೀಕೆ ಬಗ್ಗೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಕಿಡಿಕಾರಿದ್ದಾರೆ. ಪ್ರತಿಪಕ್ಷಗಳ ಟೀಕೆ ಟಿಪ್ಪಣಿಯನ್ನ ಗಮನಿಸಿದ್ದೇವೆ. ಮರದ ಕೆಳಗೆ ಎಲ್ಲೋ ಕೂತ್ಕೊಂಡು ಹೇಗೆ ಬರೆಯೋಕೆ ಸಾಧ್ಯ? ಪ್ರತಿ ಕುಟುಂಬಸ್ಥರ ಸಹಿಯನ್ನ ಪಡೆಯಲಾಗಿದೆ ಅಂತ ಹೇಳಿದ್ರು. ಇನ್ನು ಈ ಬಗ್ಗೆ ಮಂಡ್ಯದಲ್ಲಿ ಶಾಸಕ ರವಿ ಗಣಿಗ ಕೂಡ ಮಾತನಾಡಿದ್ದಾರೆ. ಹೇಳೋದು, ನಾವು ಯಾವುದೇ ಬೇರೆ ಸಮಾಜದ ಮೇಲೆ ಮಾತಾಡ್ತಾ ಇಲ್ಲ. ಅವ್ರು ಕಡಿಮೆ ಇದ್ದಾರೆ, ಅವ್ರನ್ನ ಜಾಸ್ತಿ ತೋರಿಸಿದ್ದಾರೆ, ಇವ್ರು ಕಡಿಮೆ ಇದ್ದಾರೆ, ಇವ್ರು ಜಾಸ್ತಿ ತೋರಿಸಿದ್ದಾರೆ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಒಕ್ಕಲಿಗರು 1 ಕೋಟಿಗಿಂತ ಜಾಸ್ತಿ ಇದ್ದಾರೆ, ಕಡಿಮೆ ಬಂದಿದೆ ಅಂತ. ಅದಕ್ಕೆ ರೆಕ್ಟಿಫೈ ಏನು, ನಿಂದು ಇಷ್ಟೇ ಅಂತ ಹೇಳೋದಕ್ಕೆ ನೀವು ಇಷ್ಟೇ ಇರೋದು ಅನ್ನೋದನ್ನ ಮಾರ್ಕೆಟಲ್ಲಿ ಜನರ ಮುಂದೆ ಇಟ್ಬಿಡಿ. ಆಗ ಏನಾಗುತ್ತೆ, ವಿರೋಧ ಪಕ್ಷ ಮಾತಾಡೋದು ಕಡಿಮೆ ಆಗುತ್ತೆ, ನಾನು ಮಾತಾಡೋದು ಕಡಿಮೆ ಆಗುತ್ತೆ. ನನಗೆ ಅವಾಗಲೇ ಅನಿಸುತ್ತೆ ನಂದು ಇಷ್ಟೇ ಇರೋದು, ಇಲ್ಲ ಇಷ್ಟಿದೆ, ಇಲ್ಲ ಇಷ್ಟಿದೆ ಅಂತ ಟ್ರಾನ್ಸ್ಪರೆನ್ಸಿ ಆಗ್ಬಿಡ್ಲಿ ಅನ್ನೋದು ನನ್ನ ಭಾವನೆ.
ರಾಹುಲ್ ನಂಬಿ ಹೋದ್ರೆ ಕಾಂಗ್ರೆಸ್ ಪಕ್ಷವೇ ಭಸ್ಮವಾಗುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ. ಜಾತಿ ಜನಗಣತಿ ಹೆಸರಲ್ಲಿ ಜನರಲ್ಲಿ ಗೊಂದಲ ಮೂಡಿಸಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರೇ ಜಾತಿ ಗಣತಿ ಅಲ್ಲ ಅಂದಿದ್ದಾರೆ. ಆದರೆ ಮುಸ್ಲಿಮರ ಓಲೈಕೆಗಾಗಿ ಮುಸ್ಲಿಮರಿಗೆ ಧರ್ಮಾಧಾರಿತ ಮೀಸಲಾತಿ ಕೊಡ್ತಾ ಇದೆ. ಕಾಂಗ್ರೆಸ್ನವರು ಭಸ್ಮಾಸುರ ಇದ್ದಂತೆ. ರಾಹುಲ್ ಗಾಂಧಿ ಅಂತಹ ಭಸ್ಮಾಸುರನನ್ನ ಬಿಟ್ರೆ ಕಾಂಗ್ರೆಸ್ ಉಳಿಯುತ್ತೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರೇ, ನೀವು ನಿಮ್ಮ ಇಲ್ಲಿವರೆಗೆ ಒಂದು ರಾಜಕೀಯ ಅನುಭವ ಅದ ನಿಮಗೆ. ವಿತ್ ಆಲ್ ಐಡಿಯಾಲಜಿಕಲ್ ಡಿಫರೆನ್ಸಸ್ ವಿತ್ ಯು, ನಿಮ್ಮ ಜೊತೆಗೆ ನಮ್ಮ ತಾತ್ವಿಕ ಭಿನ್ನಾಭಿಪ್ರಾಯದ ಜೊತೆಗೆಯೂ ಮತ್ತು ಮಾಸ್ ಲೀಡರ್ ಅನ್ನೋದ್ರ ಬಗ್ಗೆ ನಾವು ಡಿಸ್ಪ್ಯೂಟ್ ಮಾಡಲಿ. ರಾಹುಲ್ ಗಾಂಧಿ ಜೊತೆಗೆ ಹೋದರೆ ಹಂಗೆ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು NCP ಹಿಡಿದುಕೊಂಡು ಎಲ್ಲ ಪಾರ್ಟಿಗಳು ನೆಗೆದು ಬಿದ್ದೋಗ್ಯಾವ. ಹಂಗೆ ನಿಮ್ಮ ನೇತೃತ್ವದೊಳಗೆ ರಾಜಕೀಯವಾಗಿ ನೀವು ನೆಗೆದು ಬಿದ್ದು ಹೋಗ್ತೀರಿ ಸಿದ್ದರಾಮಯ್ಯನವರು. ರಾಹುಲ್ ಮುನಿರತ್ನ ಚಂಗಲು ಎಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮುನಿರತ್ನ ಅದೇ ಪದವನ್ನ ಪ್ರಯೋಗಿಸಿ ವಾಗ್ದಾಳಿ ನಡೆಸಿದ್ದಾರೆ. ನಿಜವಾದ ಚೆಂಗ್ಲು ಅಂದ್ರೆ ಅದು ಡಿಕೆ ಶಿವಕುಮಾರ್. ಕಾಂಗ್ರೆಸ್ನಲ್ಲಿದ್ಕೊಂಡು ಅಮಿತ್ ಶಾವನ್ನ ಭೇಟಿಯಾಗೋದು, ಪ್ರಯಾಗ್ರಾಜ್ಗೆ ಹೋಗಿ ಗಂಗಾ ನದಿಯಲ್ಲಿ ಮುಳುಗೋದು, ಥಟ್ ಅಂತ ಬದಲಾಗೋದು, ಪ್ರಧಾನಿ ಬಂದಾಗ ಸ್ವಾಗತ ಮಾಡೋಕೆ ಲೈನ್ನಲ್ಲಿ ನಿಲ್ತಾರೆ. ಆದ್ರೆ ಇವರು ನಿಜವಾದ ಚಂಗಲು ಅಂತ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ರೇಪ್ ಕೇಸ್ ಪ್ರೂವ್ ಆಗಿದೆ ಅಂತೀರಿ. ನೀವು ದೈವ ಭಕ್ತರು, ನಿಮಗೂ ಕುಟುಂಬ ಇದೆ. ನನ್ನ ಕುಟುಂಬವನ್ನು ಕರೆ ತರ್ತೀನಿ, ಬನ್ನಿ ಪ್ರಮಾಣ ಮಾಡೋಣ ಅಂತ ಡಿಕೆಶಿಗೆ ಪಂಥಾಹ್ವಾನ ನೀಡಿದ್ದಾರೆ. ಕುಮಾರಸ್ವಾಮಿಯವರ ಬಗ್ಗೆ ಟನ್ನುಗಟ್ಟಲೆ ಕಡತಗಳೈತೆ ಅಂದಾಗ ನಮ್ಮ ಕಾರ್ಯಕರ್ತರು ಬಂದಿದ್ದರು ಅಂತ ಒಂದು ಪದ ಉಪಯೋಗಿಸಿದ್ದಾರೆ. ಜೊತೆಯಲ್ಲಿ ಅವನು ಯಾವನೊಬ್ಬ ಚೆಂಗುಲು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸೋರು ಸಣ್ಣತನ ಬಿಟ್ಟು ರೇಪ್ ಕೇಸ್ ಹಾಕ್ಸೋದು, ಹನಿ ಟ್ರ್ಯಾಪ್ ಮಾಡೋದು, ಈ ರೀತಿ ಪರರಾಜ್ಯದವ್ರನ್ನ ಕರ್ಕೊಂಬಂದು ಟೆಂಡರ್ಗಳು ಕೊಡೋದು, ಇದನ್ನೆಲ್ಲ ಬದಲಾಯಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಬಯಸೋದ್ರಲ್ಲಿ ನಾನು ಒಬ್ಬ. ಡಿಕೆ ಮುನಿರತ್ನ ಒಬ್ಬ ಹುಚ್ಚ, ಅವನ ತಲೆ ಕೆಟ್ಟಿದೆ ಅಂತ ಕಾಂಗ್ರೆಸ್ ಮಾಜಿ ಸಂಸದ ಡಿಕೆ ಸುರೇಶ್ ಗುಡುಗಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಡಿಕೆ ಸುರೇಶ್, ನಾನು ಇಷ್ಟು ದಿನ ಮಾತಾಡಿರಲಿಲ್ಲ. ರೇಪ್ ಕೇಸ್ ಬಗ್ಗೆ ಚಾರ್ಜ್ ಶೀಟ್ ಆಗಿದೆ, ಚಾರ್ಜ್ ಶೀಟ್ ತರಿಸಿ ಮಾತನಾಡ್ತೀನಿ. ಜಯದೇವ ಡಾಕ್ಟರ್ ಹೇಳಿಲ್ವಾ ತಲೆಯಲ್ಲಿ ಆಸಿಡ್ ಹೋಗಿದೆ ಅಂತ ಹೇಳಿದ್ದಾರೆ. ಪ್ರಮಾಣಕ್ಕೆ ಹೋಗಿದ್ರಲ್ಲ ಅವ್ರು ಯಾರು, ಇವನು ಹೋಗ್ಲಿ ಹಣೆ ಪ್ರಮಾಣದ ಮೇಲೆ ಅವನೆಲ್ಲ ಬರೀ ಇವನು ಯಾರ್ಯಾರ ಮೇಲೆ ಹಣೆ ಇಕ್ಕಿದಾನೋ, ನನ್ನ ಮೇಲೆ ಹಣೆ ಇಕ್ಕಿದಾನೋ, ಎಷ್ಟೆಷ್ಟು ಹಣೆ ಇಕ್ಕಿದಾನೋ ಯಾನ ಮಗನ ಗೊತ್ತು. ಮಂಗಳವಾರ ಮಾತಾಡ್ತೀನಿ ಗಬ್ಬರ್ ಸಿಂಗ್ ಬಗ್ಗೆ. ಮಂಗಳವಾರ ಹೇಳ್ತೀನಿ ಅವ್ನಿಗೆ ಏನೇನು ಹೇಳಬೇಕೋ ಎಲ್ಲ ಒಟ್ಟಿಗೆ ಹೇಳು. ಆ ಚಾರ್ಜ್ ಶೀಟಲ್ಲಿರೋ ರಿಪೋರ್ಟ್ನ ತಂದು ನಾನು ಓದಬಾರ್ದಾ? ಹುಚ್ಚಾಸ್ಪತ್ರೆ ಅವ್ರ ಹತ್ರ ಮಾತಾಡೋಕ್ಕಾಗುತ್ತಾ? ಅವರೇ ಹೇಳಿದ್ದಾರೆ, ಡಾಕ್ಟ್ರ್ ಹೇಳಿರೋದು ಅವ್ರಿಗೆ ಸ್ವಲ್ಪ ತಲೆಗೆ ಭಾರಿ ತೀವ್ರ ಪೆಟ್ಟು, ಆಸಿಡ್ ಒಳಗಡೆ ನುಗ್ಬಿಟ್ಟೈತೆ ರೀ. ಸೊ ಅದು ಹೆಂಗೆಂಗೋ ಆಡಿಸ್ತಾ ಐತೆ, ಒಳಗಡೆ ಮೆದ್ಲು ಕದಲ್ತಾ ಇದೆ. ಆ ಡಾಕ್ಟ್ರು ಕರ್ಕೊಂಡೋಗಿ ಒಳ್ಳೆ ಡೆಲ್ಲಿನಲ್ಲಿ ಏಮ್ಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಹಣೆ ಪ್ರಮಾಣ. ಸಚಿವ ಕೆಎನ್ ರಾಜಣ್ಣ ಹನಿ ಟ್ರ್ಯಾಪ್ ಆರೋಪ ಮತ್ತು ಪುತ್ರ ಆರ್ ರಾಜೇಂದ್ರರ ಕೊಲೆ ಸುಪಾರಿ ಆರೋಪ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನ ಉಂಟು ಮಾಡಿತ್ತು. ಇದೀಗ ಅಚ್ಚರಿಯ ಬೆಳವಣಿಗೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಆರ್ ರಾಜೇಂದ್ರ ಭೇಟಿಯಾಗಿದ್ದಾರೆ. ಬೆಂಗಳೂರು ಸದಾಶಿವನಗರ ನಿವಾಸದಲ್ಲಿ ಭೇಟಿಯಾಗಿ ಚರ್ಚಿಸಿರೋದು ಕುತೂಹಲ ಮೂಡಿಸಿದೆ. ಆದರೆ ಡಿಕೆಶಿ ಭೇಟಿ ಬಗ್ಗೆ ಪ್ರತಿಕ್ರಿಯಿಸಲು ಆರ್ ರಾಜೇಂದ್ರ ನಿರಾಕರಿಸಿದ್ದಾರೆ. ನಿನ್ನೆ ಆನೇಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ಗೌಡ ಸೂಸೈಡ್ ಮಾಡಿಕೊಂಡಿದ್ರು. ಸಾಯಿಬಂನ ಹಲವರ ಮೇಲೆ ಹಲ್ಲೆ ಆರೋಪ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ರು. ಈ ಸಂಬಂಧ ಆನೇಕಲ್ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. A1 ಆರೋಪಿ ಕಿರಣ್ ಗೌಡ, A3 ಆರೋಪಿ ಹರೀಶ್ ಅರೆಸ್ಟ್ ಆಗಿದ್ದಾರೆ. ಉಳಿದ ಆರೋಪಿಗಳಿಗೆ ಶೋಧ ಮುಂದುವರೆದಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಡೆವಿಲ್ ಸಿನಿಮಾದ 4ನೇ ಹಂತದ ಚಿತ್ರೀಕರಣ ಬೆಂಗಳೂರಿನಲ್ಲಿ ನಡೀತಾ ಇದ್ದು, ಚಿತ್ರೀಕರಣದ ಕೆಲ ಚಿತ್ರಗಳು ಲೀಕ್ ಆಗಿವೆ. ಮುಖ್ಯಮಂತ್ರಿಯಾಗಿ ಕಾಣಿಸಿಕೊಂಡಿರುವಂತಹ ದರ್ಶನ್ ಕಟ್ಔಟ್ಗಳು ವೈರಲ್ ಆಗ್ತಾ ಇದೆ. ಕರುನಾಡ ಪ್ರಜಾ ಪಕ್ಷದ ಹೆಸರಿನಲ್ಲಿ ದರ್ಶನ್ ಕೈಮುಗಿಯುತ್ತಿದ್ದು, ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಧನುಷ್ ರಾಜಶೇಖರ್ ಎಂದು ಬರೆಯಲಾಗಿದೆ. ಲೀಕ್ ಆಗಿರುವಂತಹ ಫೋಟೋ ನೋಡಿದ್ರೆ ಸಿನಿಮಾದಲ್ಲಿ ರಾಜಕೀಯದ ಕಥೆಯ ಬಗ್ಗೆ ಕುತೂಹಲ ಇದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಅನ್ನಭಾಗ್ಯ ಅಕ್ಕಿಯ ಅಕ್ರಮ ದಂಧೆ ಬಗ್ಗೆ ನಿಮ್ಮ ನ್ಯೂಸ್ 18 ಬಯಲು ಮಾಡಿತ್ತು. ನ್ಯೂಸ್ 18 ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಅಕ್ಕಿ ಸಂಗ್ರಹದ ಗೋಡೌನ್ ಮೇಲೆ ದಾಳಿ ಮಾಡಿದ್ದು 17 ಟನ್ ಅನ್ನಭಾಗ್ಯ ಅಕ್ಕಿ ಜಪ್ತಿ ಮಾಡಿದ್ರು.
ಮಹಾರಾಷ್ಟ್ರಕ್ಕೆ ಅಕ್ಕಿ ಸಾಗಾಟ ಮಾಡ್ತಾ ಇದ್ದ 4 ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಆದರೆ ಈವರೆಗೂ ಆರೋಪಿಗಳ ಬಂಧನ ಆಗಿಲ್ಲ. ಸ್ಥಳದಲ್ಲಿದ್ದ ಸಿಸಿಟಿವಿ ಜಪ್ತಿ ಮಾಡಿಲ್ಲ. ಅಕ್ರಮಕ್ಕೆ ಬಳಸಿದ್ದ ವಾಹನಗಳ ಮಾಹಿತಿಯನ್ನ ಎಫ್ಐಆರ್ನಲ್ಲಿ ನಮೂದು ಮಾಡಿಲ್ಲ. ಆರೋಪಿಗಳನ್ನ ರಕ್ಷಣೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನೋ ಅನುಮಾನ ಈಗ ಮೂಡ್ತಾ ಇದೆ. ಚಾಮರಾಜನಗರದ ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯ ಗ್ರಾಮಗಳಿಗೆ ಕೊನೆಗೂ ಆಂಬ್ಯುಲೆನ್ಸ್ ಭಾಗ್ಯ ದೊರೆತಿದೆ. ಆಂಬ್ಯುಲೆನ್ಸ್ ಇಲ್ಲದೆ ಡೋಲಿಯಲ್ಲೇ ರೋಗಿಗಳನ್ನ ಸಾಗಿಸಲಾಗ್ತಾ ಇತ್ತು. ಈ ಬಗ್ಗೆ ಮಾರ್ಚ್ 7ರಂದು ನ್ಯೂಸ್ 18 ವರದಿಯನ್ನ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ಮಲೆ ಮಹದೇಶ್ವರ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರ ಆರೋಗ್ಯ ಇಲಾಖೆ ಮೂಲಕ ಪಡಸಲನತ್ತ, ತುಳಸಿಕೆರೆ, ದೊಣ್ಣಾಣೆ, ತೋಕೆರೆ, ತೇಕಣೆ ಸೇರಿದಂತೆ 15ಕ್ಕೂ ಹೆಚ್ಚು ಗ್ರಾಮಗಳಿಗೆ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸಿದೆ. ಆಂಬ್ಯುಲೆನ್ಸ್ ಸೇವೆ ಒದಗಿಸಲು ಕಾರಣವಾದ ನ್ಯೂಸ್ 18ಗೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದ್ದಾರೆ. ಡೋಲಿ ಕಟ್ಕೊಂಡು ಬಂದಿರತಕ್ಕಂಥ ವಿಷಯ ನಮ್ಮ ಗಮನಕ್ಕೆ ಬಂತು. ಈ ಒಂದು ವಿಷಯವನ್ನು ನಾವು ಪ್ರಾಧಿಕಾರದ ಸಭೆಯಲ್ಲಿ ಇಟ್ಟು ಇಲ್ಲಿ ಒಂದು ಏನು 4 ವೀಲ್ ಡ್ರೈವ್ ಅವಶ್ಯಕತೆ ಇದೆ, ಬೆಟ್ಟನ ಹತ್ತಕ್ಕಂಥ ವೆಹಿಕಲ್ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಉಸ್ತುವಾರಿ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ, ನಮ್ಮ MLA ಸರ್ಗೆ ಎಲ್ಲರಿಗೂ ಕೂಡ ಗಮನಕ್ಕೆ ತಂದು ಪ್ರಾಧಿಕಾರದ ಅನುಮೋದನೆ ತಗೊಂಡು ಸುಮಾರು 18.5 ಲಕ್ಷದ ಒಂದು ಆಂಬುಲೆನ್ಸನ್ನು ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಪ್ರಾಧಿಕಾರದ ವತಿಯಿಂದ ಇದನ್ನು ನಮ್ಮ ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸ್ತಾ ಇದ್ದೀವಿ. ಏನು ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರೋಂಥ ಕುಗ್ರಾಮಗಳದ್ದು ಪರಿಸ್ಥಿತಿ ಈಗ ಒಂದು 2-3 ತಿಂಗಳಿಂದ ಯಾವ ರೀತಿ ಇತ್ತು ಅಂತಂದರೆ ಒಂದು 2-3 ಪ್ರಕರಣ ಆಗಿತ್ತು. ಏನು ಜೋಳಿ ತಂದು ಇಲ್ಲಿ ಆಸ್ಪತ್ರೆಗೆ ತರಿಸುವಂಥ ವ್ಯವಸ್ಥೆ ಆಗಿತ್ತು. ಅದು ನ್ಯೂಸ್ 18 ಅದು ನಿರಂತರ ವರದಿ ಪ್ರಸಾರ ಆದಮೇಲೆ ಪ್ರಾಧಿಕಾರದವರು ಎಚ್ಚೆತ್ತು ಪ್ರಾಧಿಕಾರದಿಂದ ಒಂದು ಆಂಬ್ಯುಲೆನ್ಸು ತುಂಬ ಒಳ್ಳೆ ಆಂಬ್ಯುಲೆನ್ಸ್ ಹಾಕಿದ್ದಾರೆ. ಸುದ್ದಿ ಮಾಧ್ಯಮ ನ್ಯೂಸ್ 18 ಒಂದಷ್ಟು ಆ ರೀತಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳನ್ನ ಎಚ್ಚರ ಮಾಡ್ತಾ ಹೋದರೆ ಆ ಗ್ರಾಮದವ್ರಿಗೆ ಇನ್ನೂ ತುಂಬ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ. ದೇವಳದ ರಥೋತ್ಸವದ ವೇಳೆ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ತೇರು ಮುರಿದು ಬಿದ್ದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಬಪ್ಪನಾಡಲ್ಲಿ ಈ ಅವಘಡ ಸಂಭವಿಸಿದೆ. ರಥೋತ್ಸವದ ವೇಳೆ ತೇರಿನ ಮೇಲ್ಭಾಗ ಏಕಾಏಕಿ ಕುಸಿದು ಬಿದ್ದಿದ್ದು ಭಕ್ತರು ಆತಂಕಗೊಂಡಿದ್ದಾರೆ. ಅದೃಷ್ಟವಶಾತ್ ಎಲ್ಲ ಭಕ್ತರು ಸುರಕ್ಷಿತವಾಗಿದ್ದಾರೆ. ಬೀದರ್ ನಗರಸಭೆ ಆವರಣದಲ್ಲಿ ನಿಂತಿದ್ದ ಕಾರಿಗೆ ಆಕಸ್ಮಿಕ ಬೆಂಕಿ ತಗುಲಿ ಇಂಡಿಕಾ ವಿಸ್ತಾ ಕಾರು ಧಗಧಗ ಹೊತ್ತಿ ಉರಿದಿದೆ. ನಗರಸಭೆ ಮಾಜಿ ಉಪಾಧ್ಯಕ್ಷ ಅಂಬರೀಶ್ ಸ್ವಾಮಿ ಅನ್ನೋರಿಗೆ ಸೇರಿದ ಕಾರು ಇದಾಗಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿ ನಂದಿಸಿದರು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕಾರು ಪಲ್ಟಿಯಾಗಿದೆ. ದೇವರ ದರ್ಶನಕ್ಕೆ ಆಂಧ್ರ ಮೂಲದ ಕುಟುಂಬ ಬಂದು ಚಾಮುಂಡಿ ಬೆಟ್ಟಕ್ಕೆ ಬಂದಿತ್ತು. ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ತಡೆಗೋಡೆಗೆ ಗುದ್ದಿ ಕಾರು ಪಲ್ಟಿಯಾಗಿದೆ. ಧಾರವಾಡದಲ್ಲಿ ಅಕ್ರಮವಾಗಿ ಗೋವುಗಳನ್ನು ಸಾಗಿಸುತ್ತಿದ್ದ ವಾಹನ ಪಲ್ಟಿಯಾಗಿದೆ. ಗುಳೆದಕೊಪ್ಪ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಅಕ್ರಮವಾಗಿ ಕಸಾಯಿಖಾನೆಗೆ ಗೋವುಗಳನ್ನು ಸಾಗಿಸ್ತಾ ಇದ್ದ ವೇಳೆ ಟ್ರಕ್ ಪಲ್ಟಿಯಾಗಿದ್ದು ಡ್ರೈವರ್, ಕ್ಲೀನರ್ ಇಬ್ಬರೂ ಪರಾರಿಯಾಗಿದ್ದಾರೆ. ಈ ಘಟನೆಯಲ್ಲಿ 15ರಿಂದ 20 ಹಸುಗಳಿಗೆ ಗಾಯ ಆಗಿದೆ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಲ್ಲಿ ಕಾಡಾನೆಗಳ ಉಪಟಳ ಜಾಸ್ತಿ ಆಗಿಬಿಟ್ಟಿದೆ. 42 ಕಾಡಾನೆಗಳ ಹಿಂಡಿನಿಂದ ನಿರಂತರವಾಗಿ ದಾಳಿಯಾಗ್ತಾ ಇದ್ದು ಇದರಿಂದ ರೊಚ್ಚಿಗೆದ್ದ ಮಾಕೋನಹಳ್ಳಿ ಗ್ರಾಮದ ಜನರು ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟಿಸಿದ್ದಾರೆ. ಇಂದು ಐತಿಹಾಸಿಕ ಕೆಂಗೇರಿ ಕರಗ ಮಹೋತ್ಸವ ನಡೆಯಲಿದ್ದು ಸಕಲ ಸಿದ್ಧತೆ ನಡೀತಾ ಇದೆ. ಲೋಕಾಯುಕ್ತ ಸಿಬ್ಬಂದಿ ಹೇಮಂತ್ ಕುಮಾರ್ 2ನೇ ಬಾರಿ ಕರಗ ಹೊರಲಿದ್ದಾರೆ. ಈ ಬಗ್ಗೆ ಮಾತನಾಡಿದ ಹೇಮಂತ್, ಕಳೆದ ವರ್ಷದಿಂದ ಕರಗ ಹೊರುವಂತಹ ಸೌಭಾಗ್ಯ ದೊರೆತಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ಉತ್ತರ ಪ್ರದೇಶದ ಅಲಿಗಢದಲ್ಲಿ ವಿಭಿನ್ನ ಲವ್ ಸ್ಟೋರಿ ನಡೆದಿದೆ. ಅಳಿಯನನ್ನೇ ಪ್ರೀತಿಸಿ ಅತ್ತೆ ಪರಾರಿಯಾಗಿದ್ದಾಳೆ. ಕಳೆದ 10 ದಿನಗಳ ಹಿಂದೆ ರಾಹುಲ್ ಎಂಬಾತನ ಜೊತೆ 40 ವರ್ಷದ ಅನಿತಾ ಎಂಬಾಕೆ ನೇಪಾಳ ಗಡಿಗೆ ಪರಾರಿಯಾಗಿದ್ಲು. ಈ ಸಂಬಂಧ ದೂರು ದಾಖಲಿಸಿಕೊಂಡಿದ್ದ ಪೊಲೀಸರು ಇಬ್ಬರನ್ನೂ ಕರೆದುಕೊಂಡು ಬಂದಿದ್ದಾರೆ. ಚಿತ್ರೀಕರಣಕ್ಕೆ ತೆರಳಿದ್ದ ಸ್ಥಳೀಯ ಮಾಧ್ಯಮಗಳ ಮೇಲೆ ಅನಿತಾ ದರ್ಪ ತೋರಿದ್ದು ಮೊಬೈಲ್ ಕಸಿದುಕೊಳ್ಳಲು ಯತ್ನಿಸಿದ್ದಾಳೆ. ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಖಂಡಿಸಿ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಏಪ್ರಿಲ್ 11ರಂದು ಹಿಂಸಾಚಾರ ನಡೆದಿತ್ತು. 3 ಸಾವನ್ನಪ್ಪಿದ್ರು, ಹಲವರು ಗಾಯಗೊಂಡಿದ್ರು. ಹೀಗಾಗಿ ಇವತ್ತು ಮುರ್ಷಿದಾಬಾದ್ ಹಿಂಸಾಚಾರದ ಸ್ಥಳಕ್ಕೆ ರಾಜ್ಯಪಾಲ CV ಆನಂದ್ ಬೋಸ್ ಭೇಟಿ ಕೊಟ್ಟು ಸಂತ್ರಸ್ತರಿಗೆ ಸಾಂತ್ವನ ಹೇಳಿದ್ರು. ಇನ್ನು
ಇವರ್ರಾವ್ ಉಪಗ್ರಹ ಕೇಂದ್ರ ಮತ್ತು ಜವಾಹರ್ಲಾಲ್ ನೆಹರು ತಾರಾಲಯ ವತಿಯಿಂದ ಇವತ್ತು ಆರ್ಯಭಟ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಕಾರ್ಯಕ್ರಮ ನಡೆಯಿತು. ಹಿರಿಯ ವಿಜ್ಞಾನಿಗಳಾದ ಮಾಜಿ ಇಸ್ರೋ ಚೇರ್ಮನ್ ಪ್ರೊಫೆಸರ್ ಕಿರಣ್ ಕುಮಾರ್, ನಿರ್ದೇಶಕರಾದ ಡಾಕ್ಟರ್ ಅನ್ನಪೂರ್ಣ ಸುಬ್ರಹ್ಮಣ್ಯ, ಡಾಕ್ಟರ್ ಅಲೆಕ್ಸ್ ಎಂ ಶಂಕರ್ ಆಗಮಿಸಿದರು. ನೆಹರು ತಾರಾಲಯದ ನಿರ್ದೇಶಕ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಗಣ್ಯರ ಜೊತೆ ವಿದ್ಯಾರ್ಥಿಗಳು ಭಾರತೀಯ ವಿಜ್ಞಾನ, ತಂತ್ರಜ್ಞಾನ, ಉಪಗ್ರಹ ಉಡಾವಣೆ ಬಗ್ಗೆ ಸಂವಾದ ನಡೆಸಿದರು. ಇಸ್ರೋ ಜೊತೆಗೆ ಇಲ್ಲಿ ಜವಾಹರ್ಲಾಲ್ ನೆಹರು ಪ್ಲಾನೆಟೇರಿಯಂ ಸೇರಿಕೊಂಡು ಮಕ್ಕಳಿಗೆ ಈ ಒಂದು ಕ್ಷಣದ ಮಹತ್ವ, ಜೊತೆಗೆ ಇಸ್ರೋನಲ್ಲಿ ಉಪಗ್ರಹಗಳು ಬೆಳೆದು ಬಂದಂಥ ಹಾದಿ, ಇದ್ರ ಬಗ್ಗೆ ಎಲ್ಲ ತೋರಿಸ್ಕೊಡೋಕ್ಕೆ ಈ ಬಾಹ್ಯಾಕಾಶದ ತಂತ್ರಜ್ಞಾನವನ್ನು ನಮ್ಮ ದೇಶದ ಬೆಳವಣಿಗೆಗೆ, ಕಮ್ಯುನಿಕೇಷನ್ಗೆ, ಬ್ರಾಡ್ಕಾಸ್ಟಿಂಗಿಗೆ, ರಿಮೋಟ್ ಸೆನ್ಸಿಂಗ್ಗೆ, ಸ್ಪೇಸ್ ಸೈನ್ಸ್ಗೆ, ಜೊತೆಗೆ ನ್ಯಾವಿಗೇಷನ್ಗೆ, ಈ ಎಲ್ಲದರಲ್ಲೂ ಈ ಕಳೆದ 50 ವರ್ಷಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತಂದು ಇಡೀ ಪ್ರಪಂಚದಲ್ಲೇ ಭಾರತ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ದೇಶದ ಬೆಳವಣಿಗೆಗೆ ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥ ರಾಷ್ಟ್ರದಲ್ಲಿ ಮುಂಚೂಣಿಯಲ್ಲಿದೆ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಸಂತೋಷ. ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆಯ ಉಪಗ್ರಹ ಕೇಂದ್ರ, UR-ರಾವ್ ಉಪಗ್ರಹ ಕೇಂದ್ರ ಏನಿದೆ ಅದು ಮತ್ತು ಜವಾಹರ್ಲಾಲ್ ನೆಹರು ತಾರಾಲಯ ಇವೆರಡು ಜಂಟಿಯಾಗಿ ಆರ್ಯಭಟ ಉಡಾವಣೆಯ ಗೋಲ್ಡನ್ ಜೂಬಿಲಿ ಅಂತ ನಾವೇನು ಹೇಳ್ತೀವಿ, ಸುವರ್ಣ ಮಹೋತ್ಸವ ಇದೆಯಲ್ಲ, ಅದನ್ನು ಆಚರಿಸ್ತಾ ಇದ್ದೀವಿ. ಅದರಲ್ಲಿ ಸುಮಾರು 300-400 ಜನ ಮಕ್ಕಳು ಬಂದಿದ್ದಾರೆ. ಇವತ್ತು ಮಕ್ಕಳನ್ನು ಕರೆಸಿ, ಶಾಲಾ ಮಕ್ಕಳನ್ನು, ಅವರಿಗೆ ಒಂದು ಇನ್ಸ್ಪಿರೇಷನ್ ಬರಬೇಕು. ಅಂದರೆ ನಮ್ಮ ದೇಶ ಅಂತರಿಕ್ಷ ಕ್ಷೇತ್ರದಲ್ಲಿ ಇಷ್ಟೊಂದು ಸಾಧನೆಗಳನ್ನು ಮಾಡಿದೆ. ಈ ಸಾಧನೆಗಳನ್ನು ಮಾಡಿದವರು ನಮ್ಮಂಥ ಎಲ್ಲರಂಥವರೇ ವಿಜ್ಞಾನಿಗಳು. ವಿಜ್ಞಾನವನ್ನು ಓದಿ, ವಿಜ್ಞಾನವನ್ನು ಚೆನ್ನಾಗಿ ತಿಳ್ಕೊಂಡು ಇಂತಹ ಸಾಧನೆಗಳನ್ನು ಮಾಡಿ ಇವತ್ತು ನಮ್ಮ ದೇಶನ ಈ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ ಅನ್ನೋದನ್ನು ಅವರ ಮನಸ್ಸಿಗೆ ನಾಟೋ ಹಂಗೆ ಮಾಡಬೇಕು. ಅವರು ಇದರಿಂದ ಉತ್ತೇಜನಗೊಂಡು ಅವರು ಕೂಡ ವಿಜ್ಞಾನ ಕ್ಷೇತ್ರಕ್ಕೆ ಮತ್ತು ನಮ್ಮ ದೇಶವನ್ನು ಅನೇಕ ಕ್ಷೇತ್ರಗಳಲ್ಲಿ ಮತ್ತಷ್ಟು ಉನ್ನತಿಗೆ ಕೊಂಡೊಯ್ಯಬೇಕು ಅನ್ನೋ ದೃಷ್ಟಿಯಿಂದ ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.